ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಒಟ್ಟು 26 ಅರಿವು ಕೇಂದ್ರ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿನ ಚಟುವಟಿಕೆಗಳ ಒಂದು ವಿಡಿಯೋವನ್ನು ನೋಡಿಕೊಂಡು ಬರೋಣ ಬನ್ನಿ. ಪರೀಕ್ಷೆಗೆ ತಯಾರಾಗಿ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿ ಈ ನೇಮಕಾತಿಯಲ್ಲಿ 13ನೇ ರ್ಯಾಂಕ್ನಲ್ಲಿ ಪಾಸಾಗಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಉತ್ತರ ವಲಯದ ಹಿರಿಯ ಪ್ರಾಥಮಿಕ ಶಾಲೆ ಪಂಜ ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನಾನು ಇತ್ತೀಚೆಗೆ ಪೊಲೀಸ್ ಇಲಾಖೆ ನಡೆಸಿರುವಂತಹ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ 9ನೇ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೇನೆ ಮತ್ತು ಅದಕ್ಕೆ ಸೇರೋಕ್ಕೆ ನಾನು ಹೊರಟಿದ್ದೇನೆ. ಈ ವರ್ಷ ದ್ವಿತೀಯ PUC ಪರೀಕ್ಷೆಯಲ್ಲಿ 600ಕ್ಕೆ 592 ಅಂಕಗಳೊಂದಿಗೆ ಶೇಕಡ 98.67% ಅಂಕಗಳನ್ನು ಪಡೆದು ನಾನು ಕಲಿಯುತ್ತಿರುವ ಕಾಲೇಜಿನಲ್ಲಿ ಪ್ರಥಮ ಸ್ಥಾನಿಯಾಗಿದ್ದು ರಾಜ್ಯಕ್ಕೆ 8ನೇ ಸ್ಥಾನವನ್ನು ಪಡೆದಿರುತ್ತೇನೆ. KCET 2025ರ ಪರೀಕ್ಷೆಯಲ್ಲಿ ಇಂಜಿನಿಯರಿಂಗ್ ವಿಭಾಗದಲ್ಲಿ ನನಗೆ 20,050ನೇ ರ್ಯಾಂಕ್ ದೊರಕಿದೆ. ಈ ಬಾರಿ ನಡೆದ SSLC ಪರೀಕ್ಷೆಯಲ್ಲಿ ನಾನು 91% ಫಲಿತಾಂಶವನ್ನು ಪಡೆದಿದ್ದೇನೆ. ಬ್ರಹ್ಮಾವರ ತಾಲೂಕು ಪಂಚಾಯತ್ನಲ್ಲಿ 24 ಗ್ರಾಮ ಪಂಚಾಯತ್ ಅರಿವು ಕೇಂದ್ರ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿದ್ದು, ಇದರ ಶಿಕ್ಷಣ ಫೌಂಡೇಶನ್, ಅರ್ಲಿ ಬರ್ಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮತ್ತು RDPR ಇವರ ಸಂಯುಕ್ತ ಆಶ್ರಯದೊಂದಿಗೆ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ತಾಲೂಕು ಪಂಚಾಯಿತಿ ಬ್ರಹ್ಮಾವರವರು ಸಹಕಾರವನ್ನು ನೀಡುತ್ತೇವೆ. ನಮ್ಮ ಬ್ರಹ್ಮಾವರ ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ 27 ಗ್ರಾಮ ಪಂಚಾಯತ್ಗಳಲ್ಲಿ ಅರಿವು ಕೇಂದ್ರಗಳು ಬಹಳ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಬಹಳ ನಾವೀನ್ಯತೆಯ ಕಾರ್ಯಚಟುವಟಿಕೆಗಳನ್ನು ಪ್ರತಿದಿನ ನಾವು ಮಾನಿಟರ್ ಮಾಡಲಿಕ್ಕೆ ಬಹಳ ಸುಲಭ ಆಗಿದೆ. ಬಹುಶಃ ಶಾಲಾ ಮಕ್ಕಳು ಏನು ಶಾಲೆಯಲ್ಲಿ ಕಲಿಕೆಯನ್ನು ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಮತ್ತು ಸಮಾನಾಂತರವಾಗಿ ಬಹಳ ವೈವಿಧ್ಯಮಯ ಚಟುವಟಿಕೆಗಳನ್ನು ನಮ್ಮ ಅರಿವು ಕೇಂದ್ರಗಳಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಶಿಕ್ಷಣ ಫೌಂಡೇಶನ್, ನೇಚರ್ ಕನ್ಸರ್ವೇಷನ್ ಫೌಂಡೇಶನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಸ್ಟೇಟ್ ವೈಡ್ AQFT ಸ್ಕಿಲ್ ಆ್ಯಂಡ್ ಲಿಟ್ರಸಿ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ ರೋಟ್ರಿ ಜೊತೆಗೆ ನಮ್ಮ RDPR MOU ಮಾಡಿಕೊಂಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಮ್ಮಲ್ಲಿ ಚೆನ್ನಾಗಿ ಅನುಷ್ಠಾನ ಮಾಡಲಾಗ್ತಾ ಇದೆ. ಮತ್ತೊಂದು ವೈಶಿಷ್ಟ್ಯತೆ ಅಂತಂದರೆ ಉಡುಪಿ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಹೋಗುವವರ ಸಂಖ್ಯೆ ಕಡಿಮೆ ಇರ್ತದೆ. ಈ ಅರಿವು ಕೇಂದ್ರಗಳು ಬಹಳ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನೀಲಾವರ ಸೇರಿದಂತೆ ಹಲವು ಪಂಚಾಯತ್ಗಳಲ್ಲಿ ಬಹುತೇಕ ಯುವಜನತೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 4-5 ಜನ ಈಗಾಗಲೇ ಸರ್ಕಾರಿ ಸೇವೆಗೆ ಕೂಡ ಎಂಟ್ರಿ ಆಗಿದ್ದಾರೆ. ಹಾಗಾಗಿ
ಅರಿವು ಕೇಂದ್ರಗಳಲ್ಲಿ ಮಕ್ಕಳಿಗೆ ಯಾವೆಲ್ಲ ನವೀನತೆ ಚಟುವಟಿಕೆಗಳನ್ನು ನಮಗೆ ಅಂತರಿಕ್ಷ ವೀಕ್ಷಣೆಯಿಂದ ಹಿಡಿದು ಕ್ರೀಡೆ ಮತ್ತು ಚಿತ್ರಕಲೆ, ವಿವಿಧ ಸ್ಪರ್ಧೆಗಳು, ಮಾಸಿಕವಾಗಿ ಬಹಳ ವಿಶಿಷ್ಟವಾದಂಥ ಸ್ಪರ್ಧೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ದಾನಿಗಳ ನೆರವಿನಿಂದ ಬಹುಮಾನಗಳನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಒಟ್ಟಿನಲ್ಲಿ ಈ ಗ್ರಂಥಾಲಯ ಮೇಲ್ವಿಚಾರಕರ ಶ್ರಮ ಈ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿದೆ. ಪ್ರತಿಯೊಂದು ಮಗು ಕೂಡ ಕೆಲವು ಪಂಚಾಯತ್ಗಳಲ್ಲಿ ಶಾಲೆಗೆ ಹೋಗಿ ಶಾಲಾ ಅವಧಿ ಮುಗಿದ ಕೂಡಲೇ ಅರಿವು ಕೇಂದ್ರಕ್ಕೆ ಬಂದು ಕೂತ್ಕೊಂಡು ಅಲ್ಲಿನ ಪುಸ್ತಕಗಳನ್ನು ಅಥವಾ ಮತ್ತೊಂದನ್ನು ನೋಡುವಂಥ, ಮತ್ತು ಆಧುನಿಕವಾಗಿ ಈಗ ಶಿಕ್ಷಣ ಫೌಂಡೇಶನ್ ಬಹಳ ನಮಗೆ ಒತ್ತು ಕೊಟ್ಟಿರೋದ್ರಿಂದ ಆಧುನಿಕವಾಗಿ ಡಿಜಿಟಲ್ ಸಾಕ್ಷರತೆಯ ಬಗ್ಗೆ ಬಹಳ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ವ್ಯಾಪ್ತಿಯ ಸ್ವಸಹಾಯ ಗುಂಪುಗಳ ಮಹಿಳೆಯರು ಕೂಡ ಡಿಜಿಟಲಿಯಾಗಿ ಸಾಕ್ಷರರಾಗಿಕೊಂಡು ಅವರಿಗೆ ಎಲ್ಲ ಹಣಕಾಸು ವ್ಯವಹಾರಗಳು ಮತ್ತು ಕೆಲವು ಆ್ಯಪ್ಗಳ ನಿರ್ವಹಣೆ, ಉಳಿತಾಯ, ಜಾಗೃತಿ ಮೂಡಿಸ್ತಕ್ಕಂಥದ್ದು, ಜೊತೆಗೆ ಪಂಚಾಯತ್ನ ಹಲವು ಕಾರ್ಯಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ನಮ್ಮಲ್ಲಿ ಸ್ವಚ್ಛತಾ ನಿರ್ವಹಣೆ ಮತ್ತು ನರೇಗಾದ ಕೆಲವು ಪೂರಕ ಚಟುವಟಿಕೆಗಳಿಗೆ ಗ್ರಂಥಾಲಯ ಮೇಲ್ವಿಚಾರಕರ ಶ್ರಮ ಬಹಳ ಮುಖ್ಯ ಆಗಿದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಬ್ರಹ್ಮಾವರ ತಾಲೂಕು ಪಂಚಾಯತ್ನಲ್ಲಿ ವೈಶಿಷ್ಟ್ಯತೆ, ನಾವೀನ್ಯತೆ ಸೇರಿದಂತೆ ಬಹುಶಃ ಒಂದು ಅಧ್ಯಯನ ಯೋಗ್ಯವಾಗಿರ್ತಕ್ಕಂಥ ವಾತಾವರಣವನ್ನು ನಮ್ಮ ಅರಿವು ಕೇಂದ್ರಗಳು ಹುಟ್ಟುಹಾಕಿವೆ. ಬಹುಶಃ ಇದೇ ಕ್ರಿಯಾಶೀಲತೆ ನಿರಂತರವಾಗಿರಲಿ ಅಂಥೇಳಿ ನಾನು ಆಶಿಸ್ತೇನೆ. ಫೌಂಡೇಶನ್ ವತಿಯಿಂದ ಪ್ರತಿ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಿಗೆ ಸ್ಮಾರ್ಟ್ಫೋನ್, ಸ್ಮಾರ್ಟ್ ಟಿವಿ ಹಾಗೂ ಲ್ಯಾಪ್ಟಾಪ್ ಇತ್ಯಾದಿ ಡಿಜಿಟಲ್ ಉಪಕರಣಗಳನ್ನು ನೀಡಲಾಗಿರುತ್ತದೆ. ಇದರಿಂದಾಗಿ ಗ್ರಾಮೀಣ ಮಕ್ಕಳಿಗೆ ಡಿಜಿಟಲ್ ಕೌಶಲ್ಯಗಳನ್ನು ಪರಿಚಯಿಸಲಾಗಿರುತ್ತದೆ. ಮಕ್ಕಳೊಂದಿಗೆ ಮಹಿಳೆಯರಿಗೂ ಕೂಡ ಡಿಜಿಟಲ್ ಸಾಕ್ಷರತೆಯನ್ನು ಶಿಕ್ಷಣ ಫೌಂಡೇಶನ್ ಮುಖಾಂತರ ನೀಡಲಾಗಿರುತ್ತದೆ. ಶಿಕ್ಷಣ ಫೌಂಡೇಶನ್ ವತಿಯಿಂದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ವಿತ್ AI, ಚಾಟ್ GPT ಇತ್ಯಾದಿ ಕಾರ್ಯಕ್ರಮಗಳ ಕುರಿತು ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಗಿರುತ್ತದೆ. ಗ್ರಂಥಾಲಯಗಳಲ್ಲಿ ಕಲಿಕೆಗೆ ಸಂಬಂಧಿಸಿದಂತೆ ಶಾಲೆಯಲ್ಲಿ ನೀಡುವಂತಹ ಅಸೈನ್ಮೆಂಟ್ಗಳು, ಪ್ರಾಜೆಕ್ಟ್ ವರ್ಕ್ಗಳು, ಹೋಮ್ ವರ್ಕ್ಗಳಿಗೆ ಸಂಬಂಧಿಸಿದಂತೆ ಗ್ರಂಥಾಲಯ ಮೇಲ್ವಿಚಾರಕರು ಮಕ್ಕಳಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಇದರಿಂದ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಅರಿವು ಕೇಂದ್ರಗಳು ಸಹಕರಿಸುತ್ತಿದೆ. ಇದರೊಂದಿಗೆ ಬ್ರಹ್ಮಾವರ ತಾಲೂಕಿನ ಹಾವಂಜೆ ಗ್ರಾಮ ಪಂಚಾಯತ್ನ ಅರಿವು ಕೇಂದ್ರದಲ್ಲಿ ಪ್ರತಿಷ್ಠಿತ ಕಂಪ್ಯೂಟರ್ ತರಬೇತಿ ಕೇಂದ್ರದ ಮೂಲಕ ಅಧಿಕೃತ ಪ್ರಮಾಣ ಪತ್ರದೊಂದಿಗೆ ಉಚಿತವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗಿರುತ್ತದೆ. ಗ್ರಂಥಾಲಯವೇ ದೇವಾಲಯವು.